ಎಸ್ ಸರ್. ಎಲ್ಲಿಂದ? ಸರ್ ಬೆಂಗಳೂರಲ್ಲೇ ಇರೋದು. ಓಕೆ. ಏನು ಮಾಡ್ಕೊಂಡಿದ್ದೀರಿ? ಸರ್ ಹೌಸ್ ವೈಫು. ಎಕ್ಸಾಮ್ ಓಕೆ. ಪ್ರಿಪೇರ್ ಆಗ್ತಾ ಇದ್ದೀನಿ ಸರ್. ಓಕೆ, ಏನು ಕ್ವಾಲಿಫಿಕೇಷನು? BA ಸರ್, ಬ್ಯಾಚುಲರ್ ಆಫ್ ಆರ್ಟ್ಸ್. ಆರ್ಟ್ಸ್. ಯಾವಾಗ ಮುಗಿಸಿದ್ದು? 15 ಸರ್, 2015. 2015 ಮುಗಿಸಿದ್ರಿ. ಅಲ್ಲಿಂದ ಇಲ್ಲಿವರೆಗೂ? ಸರ್ ಒನ್ಸ್ ಟ್ರೈ ಮಾಡಿದೆ 2021 ಹಾಂ ಹಾಂ. SIಗೆ. 420 ಪೋಸ್ಟ್ ಕಾಲ್ ಆಗಿತ್ತಲ್ವಾ ಅದು. ಓಕೆ. ಆಗಲಿಲ್ಲ ಸರ್ ಅದು. ಹಗರಣಗಳಲ್ಲಿ ಸಿಗಾಕೊಂಡ್ಬಿಟ್ರಾ? ಇಲ್ಲ ಸರ್, ಅದೇನು ಹಗರಣ ಆಗಿರಲಿಲ್ಲ, ಸ್ವಲ್ಪ ಡಿಲೇ ಆಯಿತು. ಓಕೆ. 545 ಹಗರಣ ಆಗಿದ್ದಿತ್ತು. ಅಲ್ಲ, ಒಂಥರ ಸಿಸ್ಟಮ್ ಸಿಚುಯೇಷನ್ನೇ ಹಂಗೆ ಆಗ್ಬಿಟ್ಟಿತ್ತು ಎಲ್ಲಾಗುವ ಕೆಲವು ಬಂದವೆಲ್ಲ ಲಾಸ್ಟ್ ಅವಾಗೆಲ್ಲ. ಆ, ಓಕೆ. ಆಯಿತು. ಕ್ಲಾಸಸ್ ನೀವು ಮಾಸ್ಟರ್ ಕ್ಲಾಸ್ ತೊಗೊಂಡಿದ್ದೀರಲ್ಲ? ಹೌದು ಸರ್. ಅದು ಅದರಲ್ಲಿ ಮುಗ್ದಿದೆ ಲಾಸ್ಟ್ ಮಂತ್. ಅಲ್ಲ, ಪಿ ರಿನಿವಲ್ ಡಿ ಎಫ್ ಆಗಿಲ್ಲ. ಆ ಪಿ ಡಿ ಎಫ್ ಎಲ್ಲ ನೀವು ಇದು ಮಾಡ್ಕೊಂಡಿದ್ದೀರಾ? ಲೇಟೆಸ್ಟ್ ಪಿ ಡಿ ಎಫ್ಸ್ ಎಲ್ಲ ಆ್ಯಡ್ ಮಾಡಿದ್ದೀವಲ್ಲ, ಅದೆಲ್ಲ ಚೇಂಜ್ ಮಾಡ್ಕೊಂಡಿದ್ದೀರಾ? ಮತ್ತೆ ಅದು ನೋಟ್ಸ್ ಮಾಡ್ಕೊಳ್ತಾ ಇದ್ದೀನಿ ನಾನು. ಅಲ್ಲ, ಹೊಸ ಪಿ ಡಿ ಎಫ್ ಆ್ಯಡ್ ಮಾಡಿದ್ದೀವಿ. ಅದು ಹೊಸದಾಗಿ ಲೇಟೆಸ್ಟ್, ಈಗ ಎಕನಾಮಿ ಅಂತಂದರೆ ಲೇಟೆಸ್ಟ್ ವಿತ್ ಕರೆಂಟ್ ಅಫೇರ್ಸು ಪ್ರತಿಯೊಂದೆಲ್ಲ ಚೇಂಜ್ ಮಾಡಿದ್ದೀವಿ. ಅದೆಲ್ಲ ಅಪ್ಡೇಟ್ ಮಾಡ್ಕೊಂಡಿದ್ದೀರಾ? ಇಲ್ಲೇ ಸರ್, ನಾನು ನೋಡ್ತೀನಿ ಇನ್ನೊಂದ್ಸರಿ. ಓಕೆ, ಅದು ನೋಡಿ. ಆಮೇಲೆ ಲೈವಲ್ಲಿ ಈ ಥರ ಕ್ಲಾಸ್ ತೊಗೋಣ ಅಂತ, ಲೈವಲ್ಲೇ ಕ್ಲಾಸ್ ತೊಗೊಳೋಣ ಅಂತ ಅಂದ್ಬಿಟ್ಟು, ಏನು ಪಿ ಡಿ ಎಫ್ ಎಲ್ಲ ಮಾಡಿರ್ತೀವಿ ಅದನ್ನೇ ಡಿಸ್ಕಸ್ ಮಾಡೋಣ ಅಂತ ಅಂದ್ಬಿಟ್ಟು, ಈಗ ಕೆಲವರು ನಮ್ಮ ಚೇತನ್ ಅವರು ಕೆಲವು ಸಜೆಷನ್ಸ್, ಬಸವರಾಜು, ಪವಿತ್ರ ಅಂತೆಲ್ಲ ಟೀಚರ್ಸ್ ಎಲ್ಲ ಇದ್ದಾರೆ. ಸೊ ದಟ್ ಅವರು ಫೀಡ್ಬ್ಯಾಕ್ ತಗೊಂಡು, ನಾವು ತುಂಬ ವರ್ಷಗಳಾಗ್ಬಿಟ್ಟಿತ್ತು ಮೇಡಮ್, ನಾವು ಕ್ಲಾಸ್ಗಳು ಅವೆಲ್ಲ ತೊಗೊಂಡು ಲೈವಲ್ಲಿ ತುಂಬ ದಿನ ಸರ್ ಆಗಿತ್ತು. ಇಲ್ಲ, ನಾನು ಆಲ್ಮೋಸ್ಟ್ ನಿಮ್ದು 2019 ಇಂದನೂ ಫಾಲೋ ಮಾಡ್ತೀನಿ. ಅಂದ್ರೆ ನಂದೇ ಇಲ್ಲ, ಮಧ್ಯ ಮಧ್ಯ ನಮ್ದು ಬ್ರೇಕ್. ಮೇಡಮ್ ಕಂಟಿನ್ಯೂಟಿ ಇಲ್ಲ. ನಮ್ದು ಕಂಟಿನ್ಯೂಟಿ ಇದ್ದಿದ್ರೆ ನಾವು ಏನೋ ಆಗಬೇಕಾಗಿತ್ತು, ಏನೋ ಇದಿದೆ. ಬಟ್ ಈವನ್ ನಮಗಲ್ಲಿ ಏನದು ಏನೋ ಅಚೀವ್ ಮಾಡಿ ನಮ್ಮ ನಂಬರ್ ಒನ್ ನಾವಿದ್ದೀವಿ ಆ ಥರ ಅನ್ನೋದಕ್ಕಿಂತ, ಕಂಟೆಂಟ್ ಈಗ ಏನು ಸಿಚುಯೇಷನ್, ಈಗ ಕೆ ಇ ಅಂದರೆ ಅದಕ್ಕೆ ಏನು ಪ್ಯಾಟ್ರನ್, ಏನಕ್ಕೆ ನಾವು ಯಾವ ಥರ ಪ್ರಿಪ್ರೇಷನ್ ಆಗಬೇಕು. ಈಗ ಒಂದು ಎಕ್ಸಾಮ್ ಅಂತಂದರೆ ಮೈಂಡ್ ಸೆಟ್ಟಲ್ಲಿ ಒಂದು ಫಾರ್ ಎಕ್ಸಾಂಪಲ್ ಯಾವುದೊಂದು ವಿ ಎ ಒ ಒಂದು ಎಕ್ಸಾಮ್ ಬರೀಬೇಕು ಅಂದರೆ 1 ವರ್ಷ 2 ವರ್ಷ ಓದಬೇಕು. ನಮ್ಮ ಜನಗಳು ಆ, ಇನ್ನೂ ಮೈಂಡ್ ಸೆಟ್ ನಿಜವಾಗ್ಲೂ ಬದಲಾಗಿಲ್ಲ. ಕರೆಕ್ಟಾಗಿ ಕೂತ್ಕೊಂಡ್ರೆ 2.5 3 ತಿಂಗಳು ಏನು ಬೇಕಾದ್ರೂ ಮಾಡ್ಬೋದು. ಹೌದು ಸರ್. ಅಂದ್ರೆ ಮೊದಲು ಈಗ KPSC ಅವರು ಎಕ್ಸಾಮ್ ಮಾಡ್ತಾ ಇದಕ್ಕೂ ಇದಕ್ಕೂ ತುಂಬಾ ಡಿಫ್ರೆನ್ಸಸ್ ಇದೆಯಲ್ಲ. ಡಿಫ್ರೆನ್ಸಸ್ ಇದೆ. ಆ ಡಿಫ್ರೆನ್ಸ್ ಚೇಂಜಸ್ಗೆ ನಾವು ಅಡ್ಯಾಪ್ಟ್ ಆಗಬೇಕಷ್ಟೇ. ಹೌದು. ಅದಕ್ಕೆ ನಾವು ಅಡ್ಯಾಪ್ಟ್ ಆಗದೆ ಸುಮ್ಮನೆ ದತ್ತು ಮಕ್ಕಳಿಗೆ ಹಾಕಿಲ್ಲ, ಸಹಾಯಕ ಸೈನ್ಯ ಪದ್ಧತಿ ಜಾರಿಗೆ ತಂದನು ಇವನು, ಅದು ಇದು ಅಂತ ಬೇಸಿಕ್ಕಾಗಿ ಕೂತ್ಕೊಂಡ್ರೆ ನಾವು ಹಾಗೆ ಹೊಟ್ಟೋಗ್ತೀವಿ. ಇಲ್ಲ ಸರ್, ಇವಾಗೆಲ್ಲ ಸ್ಟೇಟ್ಮೆಂಟ್ ಬೇಸ್ ಅಲ್ವಾ, ತುಂಬಾ ಡೀಪ್ ಆಗಿ ಅರ್ಥ ಮಾಡ್ಕೊಂಡ್ರೆ ಅಷ್ಟೇನೆ. ಡೀಪಾಗಿ ಅರ್ಥ ಅಟ್ಲೀಸ್ಟ್ ಅನ್ನೋದಕ್ಕಿಂತ ಆ ಪಾಯಿಂಟ್ಸ್ ಅಷ್ಟು. ಬಗ್ಗೆ, ಅದೊಂದು ಬ್ರಿಕ್ಸ್ ಅಂತಂದರೆ ನಿಮ್ಗೊಂದು 4-5 ಪಾಯಿಂಟ್ ಹೇಳೋಷ್ಟು ನಿಮಗೆ ಸ್ಕಿಲ್ ಇರಬೇಕು. ಹೌದು. ಎಲ್ಲರಿಗೂ ಅಷ್ಟೇ ನೆನಪಿರೋದು ಬ್ರಿಕ್ಸ್ ಯಾವಾಗ ಇದಾಯಿತು, ಏನು ಯಾವ್ದು ಎಷ್ಟು ದೇಶಗಳು ಅಂತ ಓದ್ಕೊಂಡಿರ್ತಾರೆ. ನ್ಯಾಟೋದಲ್ಲಿ ಏನಿರ್ತದೆ, ಈಗ WTOದಲ್ಲಿ ಏನು, ಹೌದು ಸರ್, ಯಾರಿಗೂ ಇಲ್ಲಿ ಗೊತ್ತಿಲ್ಲ. ಓದ್ಬೇಕಾದ್ರೆ ಕ್ಲಾಸಸ್ ಎಲ್ಲ ಕೇಳ್ಬೇಕಾದ್ರೆ ಇಲ್ಲೆಲ್ಲ ಹೌದು 100% ಬಂದ್ಬಿಡ್ತು ಇದು. ನೆಕ್ಸ್ಟ್ ಹ್ಞೂ. ಎಕ್ಸಾಮ್ ಕದ್ರೆ ಬರ್ದ್ಬಿಡ್ತೀವಿ ಅಂತ ಅನ್ಸುತ್ತೆ. ಬಟ್ ಹೋಗಿ ಎಕ್ಸಾಮ್ ಹಾಲಲ್ಲಿ ಕೂತ್ಕೊಂಡು ಕ್ವಶನ್ ನೋಡಿದಾಗ ಓಕೆ. ಹೌದಲ್ವಾ, ಇದು ಓದಿದ್ದೆ ಅಂತ ಕನ್ಫ್ಯೂಸ್ ಆಗೋಕ್ ಶುರು ಹೋಗುತ್ತೆ. ನೋಡಿ, ಇವಾಗ ಯಾವುದೋ ಒಂದು ಸರಿ ಯಾವುದು ಕೇಳಿದ್ದೆ. ಅಂತಾನೆ ಸೆಲೆಕ್ಟ್ ಮಾಡೋದು ಕಷ್ಟ ಆಗುತ್ತೆ. ಹ್ಞೂ ಹ್ಞೂ ಹ್ಞೂ. ಇಲ್ಲ, ನೋಡೋಣ. ಅದು ಕ್ಲಾಸು ಲೈವಲ್ಲಿ ಇದೇ ಥರ ನಮ್ಮ ಮಾಸ್ಟರ್ ಕೋರ್ಸಲ್ಲಿ ಇರೋರಿಗೆ ಲೈವಾಗಿ ತೊಗೊಳೋಣ ಅಂತ ಯೋಚನೆ ಮಾಡ್ತಾ ಇದ್ದೀವಿ. ಸೊ ನೋಡೋಣ. ಮಾಡಿ ಸರ್, ನಿಮ್ ನಿಮ್ದು ಕ್ಲಾಸಸ್ ತುಂಬಾ ಚೆನ್ನಾಗಿ ಬರ್ತಿದೆ. ಇಲ್ಲ, ಲೈವ್ ಹೊಸದಾಗಿ ಅಪ್ಡೇಟ್ ಆಗೋಣ ಮೇಡಮ್. ಥ್ಯಾಂಕ್ ಯು. ನಾವು ಹೊಸ ಈ ಸಿಸ್ಟಮ್ಗೆ ಅಡಾಪ್ಟ್ ಆಗೋಣ. ನಿಮ್ಮ ಸಜೆಷನ್ಸ್ಗಳೆಲ್ಲ ಬೇಕು. ಸೊ ಕ್ಲಾಸಸ್ ವಿಲ್ ಬಿ, ಯಾರಾದರೂ ಇದ್ದರೆ, ಈಗ ಒಂದು 6-7 ಜನ ಜಾಯ್ನ್ ಆಗಿದ್ದೀರಿ ತುಂಬ ವರ್ಷಗಳಾದಮೇಲೆ. ಅಟ್ಲೀಸ್ಟ್ ನಾನು ಅದೇ ಹೇಳ್ತಾ ಇದ್ದೆ, ಅಲ್ಲಿ ಕ್ಲಾಸಸ್ ಎಲ್ಲ ಒಂದು 10 o'clock ಹಂಗಿರುತ್ತೆ ಸಾಮಾನ್ಯವಾಗಿ. ಸೊ ಲೈವ್ ಆಗಿ ನೀವು ಅಲ್ಲಿ ಕೋರ್ಸಲ್ಲಿ ಅದೇನು $200 ಕೊಟ್ಟು ಜಾಯ್ನ್ ಆಗಿದ್ದೀರಾ, ದಟ್ ಈಸ್ ಎನಫ್. ಹ್ಮ್. ಹೊಸದಾಗಿ ಅಪ್ಡೇಟ್ ಮಾಡೋಣ, ಹೊಸದಾಗಿ ಏನಾದರೂ ಹೊಸದಾಗಿ ಕಲಿಯೋಣ. ಏನೋ 1 hour ಓದ್ತಿದ್ದೀವಿ ಅಂತಂದರೆ, ಮಾಡರ್ನ್ ಇಂಡಿಯಾ ಒಂದು 3 ದಿನ ನಾವು ಓದ್ವಿ, ಅಥವಾ 1-2 ಡೇಸ್ ಒಂದು 2 ಕ್ಲಾಸಸ್ ಎಕಾನಮಿ, ಕಂಪ್ಲೀಟ್ ಎಕಾನಮಿ ಮುಗಿಸಿದ್ರೆ ನಿಮ್ಗೊಂದು ಪಿಕ್ಚರ್ ಕಣ್ಮುಂದೆ ಬರಬೇಕು. ಏನೋ ತಿಳ್ಕೊಂಡಲ್ಲಪ್ಪ, ನನಗೊಂದು 2 ಡೇಸ್ ಮುಂಚೆ ಮತ್ತೆ ನನಗೆ ನಿಮ್ದೊಂದು ಎಕನಾಮಿಕ್ಸ್. ಪಾಸಿಟಿವ್ ಪಾಯಿಂಟ್ ಏನು ಅಂತ ಹೇಳಿದ್ರೆ, ಹಾಂ. ಬೇರೆಯವ್ರದ್ದು ಕ್ಲಾಸ್ ಎಲ್ಲ ಕೇಳ್ಬೇಕಾದ್ರೆ ತುಂಬಾ ಲ್ಯಾಗ್ ಮಾಡ್ತಾರೆ ಸರ್. ಒಂಥರ ಹ್ಞೂ. ಕ್ಲಾಸ್ ಕೇಳಕ್ಕೆ ಇಷ್ಟ ಆಗಲ್ಲ. ಓಕೆ. ಅಂದ್ರೆ ಒಂದ್ 5 ನಿಮಿಷದಲ್ಲಿ ಮುಗಿಸೋ ಟಾಪಿಕ್ ನ ಒಂದ್ ಅರ್ಧ ಗಂಟೆ ಮಾಡ್ತಿರ್ತಾರೆ. ಓಕೆ. ಅಂದ್ರೆ ಅಷ್ಟು ಟೈಮು ಇರೋದಿಲ್ಲ. ನಿಮ್ ಇಲ್ಲ, ಕ್ಲಾಸಸ್ ಅಲ್ಲಿ ಅದಕ್ಕೆ ಈಗ ಪಾಸಿಟಿವ್ ಹಳೆ ಪಾಯಿಂಟ್ ಏನು ವಿಡಿಯೋಸ್, ಅದು ಅಂದ್ರೆ ಅದೇನೆ, ಕೋವಿಡಲ್ಲಿ ಎಷ್ಟು ಮಾಡಿದ್ವಲ್ಲ, ಬೇಕೋ ಅಷ್ಟು ಕೋವಿಡಲ್ಲಿ ಮಾಡಿರೋ ಹೇಳ್ತೀರಾ. ವಿಡಿಯೋಸೇ ನೀವು ಶಾರ್ಟ್ ಅಂತಿದ್ರಿ. ಈಗ ಇನ್ನೂ ಶಾರ್ಟ್ ಆಗಿ, ಸ್ವಲ್ಪ ಡೀಟೇಲ್ ಆಗಿ, ಇನ್ನೂ ಶಾರ್ಟ್ ಅಂದರೆ ಕೆಲವು ಅನ್ನೆಸರಿ, ನಾವು ಅಷ್ಟೇ ಬೇಡದೇ ಇರೋದನ್ನು ಸಿಂಪಲಾಗಿ ಗೊತ್ತಿರೋದನ್ನ, ಈಗ ಭಾರತದ ರಾಜಧಾನಿ ದೆಹಲಿ ಏನಕ್ಕೆ ಹೇಳ್ಬೇಕು ನನಗೆ ಅರ್ಥ ಆಗ್ತಿಲ್ಲ. ಅದು ನಿಮಗೆ ಗೊತ್ತಿರುತ್ತೆ, ಅದನ್ನೆಲ್ಲ ಹೇಳ್ಕೊಂಡು ನಾವು ಟೈಮ್ ವೇಸ್ಟ್ ಮಾಡೋದು ಬೇಡ ಬೇಡ. ಇನ್ನೂ ಅಡ್ವಾನ್ಸ್ ಆಗಿ ಹೋಗೋಣ, ಇನ್ನೊಂಚೂರು ಇನ್ನೂ ಗೊತ್ತಿಲ್ದಿರೋ ವಿಚಾರನ ತಿಳ್ಕೊಳ್ಳೋಣ ಬೇಕಾರೆ. ಕೆಲವು ಶೋರ್ ಕಡೆ ಸರ್, ಮಾಡಿ ಅನ್ನೆಸರಿ ಸರ್, ಜಾಯ್ನ್ ಇಸ್ವಿಗಳನ್ನ ಮಗಪ್ ಆಗ್ತೀವಿ ನಾವು. ಮಾಡೋದು, ಅದೆಲ್ಲ ಬೇಡ. ಅದನ್ನು ನೋಡಿ ನೋಡೋಣ ಮೇಡಮ್, ಅದೆಲ್ಲ ಇನ್ವೈಟ್ ಮಾಡೋಣ.
ಸೊ ಥ್ಯಾಂಕ್ ಯು. ನೋಡೋಣ ಸಜೆಷನ್ಸ್ ಹೀಗೆ ಬರಲಿ. ಕಮೆಂಟ್ ಮಾಡಿ ಅದೇನಿದ್ರು ನಮ್ಮ ಚಾಟಲ್ಲಿ. ನಾವು ಇಷ್ಟು ದಿನ ಒಂದೂವರೆ ವರ್ಷದಿಂದ ಸತ್ತು ಏನು ಬಿಟ್ಟೇ ಬಿಟ್ಟಿದ್ದು, ಬೇಡಪ್ಪ ನೋಡೋದೇ ಬೇಡ, ಸ್ವಲ್ಪ ನಮ್ಮ ವರ್ಕ್ ಶೆಡ್ಯೂಲಲ್ಲಿ ಟೈಟ್ ಆಗಿತ್ತು. ಸೊ ಈಗ ನನಗೂ ಸ್ವಲ್ಪ ಕ್ಲಾಸ್ ತೊಗೊಳೋಣ ಅಂತ ಅನ್ನಿಸ್ತಿದೆ. ತುಂಬ ದಿನಗಳಾದ್ಮೇಲೆ ತುಂಬ ಜನ ಮೆಸೇಜ್ ಇವಾಗೆಲ್ಲ ಮಾಡ್ತಾ ಇದ್ದಾರೆ. ಜಾಸ್ತಿ ಇದ್ದಾರೆ ಸರ್. ಇವಾಗೆಲ್ಲ ನೋಟಿಫಿಕೇಶನ್ಸ್ ಜಾಸ್ತಿ ಆಗ್ತಾ ಇದೆ. ಸೊ ಒಂದಷ್ಟು ಜನ ಟ್ರೈ ಮಾಡಿ. ನಮ್ ಕಡೆಯಿಂದ ಅಂದ್ರೆ ನಿಮ್ ಕಡೆಯಿಂದಾನು ಒಂದಷ್ಟು ಜನ ಇಲ್ಲ ಆ ಥರ ಬರ್ಲಿ ಇಲಾಖೆ ಬೆನಿಫಿಟ್ ಆಯ್ತು, ಒಳಗಡೆ. ಆ ಥರ ಖುಷಿ ಅಲ್ವಾ ಮೇಡಮ್, ನಮ್ಮ ಇದರಿಂದ ಸಕ್ಸಸ್ ಆಗ್ತಿದ್ದಾರೆ. ಯಾರೋ ಕ್ಲಾಸ್ ಹೌದು. ಕೇಳ್ಬಿಟ್ಟು ನಾನು ಇವಾಗ ಇಷ್ಟೊತ್ತಲ್ಲಿ ಈಗ ಆಯಿತು ನಾವೇನೋ ಮಾತಾಡ್ತಾ ಇದ್ದೀವಿ ಈಗ. ಇಲ್ಲಾಂದರೆ ಆಬ್ವಿಯಸ್ ನಾನೇನು ಮಾಡ್ತಿದ್ದೆ, ನಾನು ಮೊಬೈಲ್ ಇಟ್ಕೊಂಡು ಇನ್ಸ್ಟಾಗ್ರಾಮಲ್ಲಿ ಸ್ವಲ್ಪ ರೀಲ್ಸ್ ನೋಡ್ತಾ ಇದ್ದೆ, ಇಲ್ಲ ಯೂಟ್ಯೂಬಲ್ಲಿ ರೀಲ್ಸ್ ನೋಡೋದು, ಇಲ್ಲ ಫೇಸ್ಬುಕ್ಕಲ್ಲಿ ನೋಡೋದು, ಅದೇ ತಾನೇ ನಾನು ಮಾಡೋದು ಮ್ಯಾಕ್ಸಿಮಮ್. ಅಟ್ಲೀಸ್ಟ್ ಅದೇನೋ ಸ್ಕ್ರೀನ್ ಮೇಲೆ ಏನೋ ಒಂದು ಎಕ್ಸ್ಪ್ಲೇನ್ ಮಾಡ್ತಿದ್ದಾರೆ, ಇಷ್ಟೊತ್ತಲ್ಲಿ 1 ಅವರ್ ಏನೋ ಕಲಿತೆ. ಸೊ 2 ದಿನ ಅದೇ ಹೇಳದ್ನಲ್ಲ, 2 ದಿನದ ಮುಂಚೆ ನನಗೆ ಎಕನಾಮಿಕ್ಸ್ ಏನೂ ಗೊತ್ತಿರಲಿಲ್ಲ. ಇವತ್ತು ಎಷ್ಟೋ ತಿಳ್ಕೊಂಬಿಟ್ಟಿದ್ದೀನಲ್ಲ, ಇಷ್ಟು ಈಸಿಯಾಗಿ ಹೆಂಗೆ ನನಗೆ ಆಯಿತು ಅಂತ ನೀವು ಅದು ಪಾಸಿಟಿವ್ ಆಗಿ ಇದಾಗಬೇಕು, ರಿಸಲ್ಟ್ ಬರಬೇಕು. ಹೌದು. ಅಂದ್ರೆ ಸೊ ಆ ಏನು ಥರ. ಗೊತ್ತಾ ಸರ್, ಅಂದ್ರೆ ನಿಮ್ ತರ ಒಬ್ರು ಟೀಚ್ ಮಾಡ್ಬೇಕಾದ್ರೆ ನಮ್ಗೊಂದ್ ಬೌಂಡ್ರಿ ಸಿಕ್ಕುತ್ತೆ. ಈ ಓಕೆ. ಎಕ್ಸಾಮ್ಗೆ ಇಷ್ಟು ಓದ್ಬೇಕು ಅಂತ. ಅದನ್ನ ಬಿಟ್ಟು ಇವಾಗ ನಾವು ಇನ್ಸ್ಟಾದಲ್ಲೋ ಇಲ್ಲ ಯೂಟ್ಯೂಬಲ್ಲೋ ಹೋಗಿ ನೋಡ್ತೀವಿ ಅಂತಂದ್ರೆ ಅನ್ನೆಸೆಸರಿ ಇನ್ಫಾರ್ಮೇಶನ್. ಅಂದ್ರೆ ಇವಾಗ ನಾವು ವಿಎಒ ಪ್ರಿಪೇರ್ ಆಗ್ಬೇಕು ಅಂತ ಹೇಳಿದ್ರೆ ಹ್ಞೂ. ಅದಕ್ಕಿಂತ ಜಾಸ್ತಿ ಇನ್ಫಾರ್ಮೇಶನ್ ಸಿಗ್ತಾ ಇರುತ್ತೆ. ಅದೆಲ್ಲ ಒಂಥರ ಅನ್ವಾಂಟೆಡ್ ಅನ್ಸ್ಬಿಡುತ್ತೆ. ಇಲ್ಲ ಅದೇ ಹಾಗೆ. ಮೆಟೀರಿಯಲ್ಸ್ ಜಾಸ್ತಿ ಆಗ್ಬಿಟ್ಟಿದೆ. ಮೆಟೀರಿಯಲ್ಸ್ ಹೌದು. ತುಂಬ ಆಗಿದೆ. ಈಗ ಅದನ್ನ ಹೌದು. ಇಟ್ಕೊಂಡು ಏನು ಮಾಡ್ತಾರೆ ನಂಗೆ ನಿಜವಾಗ್ಲೂ ಅರ್ಥ ಆಗಿಲ್ಲ. ಯೂಟ್ಯೂಬಲ್ಲಿ ಎಲ್ಲರೂ ಆ, ಬೇಸ್ಟ್ರುಗಳೇ. ಹೌದು. ಸೊ ಬಟ್ ನಮ್ಗೆ ಏನು ಬೇಕೋ ಅದನ್ನಷ್ಟೇ. ನಮ್ಮ ಮೈಂಡು ಎಲ್ಲರದು ಅಷ್ಟೇ ಮೇಡಮ್ ಹಿಡಿಯೋದು, ನಮ್ಮದು ಅಷ್ಟೇ, ನಿಮ್ಮದು ಅಷ್ಟೇ. ಬಟ್ ಅನ್ನೆಸರಿ ಏನೋ ತುಂಬ್ಕೊಂಡಿರ್ತೀವಿ. ಸೊ ಅದರಿಂದ ಸ್ವಲ್ಪ ಹೌದು. ಹೌದು. ಸಮಸ್ಯೆಗಳು, ಅಂದ್ರೆ ನೀವು ಫ್ಯಾಮಿಲಿ ಟೆನ್ಷನ್ಸ್. ಹೇಳ್ಬೇಕಾದ್ರೆ ನಮ್ಗೊಂದ್ ಹ್ಞೂ. ಬೌಂಡ್ರಿ ಸಿಕ್ಕುತ್ತೆ. ಹೌದು, ಇಷ್ಟು ಓದ್ಬೇಕು, ಇಷ್ಟು ಓದಿದ್ರೆ ಇದಾಗತ್ತೆ. ಇಲ್ಲ ಅಂದ್ರೆ ನಾವೀಗ 2 ಎಂಡ್ ಎ ಅಲ್ಲಿ ನಮ್ಗೆ ಎ ಇನ್ಫಾರ್ಮೇಶನ್ ತುಂಬ್ಕೊಳ್ಳೋದಕ್ಕಿಂತ ನಾವೇನ್ ಮಾಡ್ಬೇಕು ಅನ್ಕೊಂಡಿದೀವೋ ಅದನ್ನ ಅಚೀವ್ ಮಾಡೋದು ಇಂಪಾರ್ಟೆಂಟ್. ಆಮೇಲೆ 2 ಓದೋಣ, ದಿನದಲ್ಲಿ ತೊಂದ್ರೆ ಇಲ್ಲ. ಅದೇ 2 ದಿನದಲ್ಲಿ 2 ಅವರ್ ಹ, ನಾವು ಹಾರ್ಡ್ಲಿ ಎಷ್ಟು ಒಂದು 10 ಅಥವಾ ಒಂದು 9:30 ಟು 11 ಡಿಸ್ಕಸ್ ಮಾಡ್ತೀವಿ ಎಕನಾಮಿಕ್ಸ್. ಒಂದು ಬೌಂಡ್ರಿ ಸೆಟ್ ಆಗುತ್ತೆ. ಅದೇ ಹೌದು. ಒಂದು ಗ್ರೂಪಲ್ಲಿ ಸೊ ಸರ್ ಇದೊಂದು ಯಾವುದೋ ಒಂದು ಪಾಯಿಂಟ್ ಈ ಥರ ಕೇಳಿದ್ದಾನೆ ಈ ಥರ ಈಗ ಬಂದಾಗ, ಹ್ಮ್. ಸೊ ಅವಾಗ ಎಲ್ಲರೂ ಒಂದು ರೂಟಲ್ಲಿ ಯಾರು ಅದನ್ನು ಕಂಟಿನ್ಯೂಸ್ ಆಗಿ ಒಂದು ಸ್ಟಡಿ ಮಾಡಿಕೊಂಡು ಅದೆಲ್ಲ ನೆನಪಲ್ಲಿ ಇಟ್ಕೊಂಡು ಯಾರು ಇಂಟ್ರೆಸ್ಟಿಂದ ನೋಡ್ತಾರೆ ಅವ್ರಿಗೆ ವಿದಿನ್ 3-4 ಅವರ್ಸಲ್ಲಿ ಎಕನಾಮಿ ಮುಗಿಸ್ಬೋದು. ಹೌದು. ಅದು ಇಲ್ಲ ಅಂದರೆ ಅಂದ್ರೆ ಒಂದು ಈಗ ಎಕನಾಮಿಕ್ಸ್ ಎಲ್ಲ ನಾವೆಲ್ಲ ಕುತ್ಕೊಂಡ್ರೆ ಹ್ಞೂ. ಅರ್ಥ ಆಗಲ್ಲ ಸರ್. ನಂದು ಹಿಸ್ಟ್ರಿ, ಸೋಷಿಯಾಲಜಿ ಅಂಡ್ ಕನ್ನಡ ಲಿಟ್ರೇಚರ್ ಇರೋದು ಆಪ್ಷನಲ್ ಸಬ್ಜೆಕ್ಟ್. ಓಕೆ. ನಂಗೆ ತುಂಬಾ ಕಷ್ಟ ಅನ್ಸೋದು ಈವನ್ ಮ್ಯಾಥಮೆಟಿಕ್ಸ್, ಮೆಂಟಲ್ ಅಬಿಲಿಟಿ ಎಲ್ಲ ಈಸಿಯಾಗಿ ಮಾಡ್ಬಿಡ್ಬೋದು. ಬಟ್ ಈ ಹ್ಞೂ. ಭೂ ಸುಧಾರಣೆಗಳು ಹ್ಞೂ. ಎಕನಾಮಿಕ್ಸ್ ಅಲ್ಲಿ ಕುತ್ಕೊಂಡಾಗ ಅದು ಹ್ಞೂ. ಎಷ್ಟು ಸರಿ ಓದಿದ್ರು ರೆಪೋ ರೇಟು, ರಿವರ್ಸ್ ರೆಪೋ, ಹ್ಞೂ. ಈ ಲಯಬಿಲಿಟೀಸ್ ಎಲ್ಲ ಬರುತ್ತಲ್ವಾ, ಅದು ಒಂದಕ್ಕೊಂದು ಸಂಬಂಧಗಳೇ ಅರ್ಥ ಆಗಲ್ಲ ಇಲ್ಲ ಇಲ್ಲ ಎಷ್ಟೊಂದ್ ಸರಿ. ಅದನ್ನ ಅಂದ್ರೆ ನೀವು ತುಂಬಾ ಒಬ್ರು ಅಲ್ಲಿ ತುಂಬಾ ಅರ್ಥ ಮಾಡ್ಕೊಂಡು ಇದ್ರಲ್ಲಿ ಏನಿಲ್ಲ ಈಗ ರೆಪೋ ರೇಟ್ ಅಂತಂದ್ರೆ ಅದು ಇಷ್ಟುದ್ದ ಈಗ ಎಕನಾಮಿ ಬುಕ್ಕಲ್ಲಿ ಕೊಟ್ಟಿರೋ ಡೆಫಿನೇಷನ್ ಆ ಥರ ಅರ್ಥ ಮಾಡೋದಕ್ಕಿಂತ ನೀವು ಏನಾಗುತ್ತೆ ಆಕ್ಚುಲಿ ಹೌದು, ಎಕನಾಮಿ ನಾನು ಅದನ್ನೇ ಅದು. ಹೇಳಕ್ ಬಂದೆ. ಅಂದ್ರೆ ನೀವ್ ಅದನ್ನ ಹೇಳುವಾಗ ನಮ್ಗೆ ಅರ್ಥ ಆಗುತ್ತೆ. ಹ್ಮ್ ಹ್ಮ್ ನಿಮ್ಮ ಹಾಗೆ ಒಬ್ರು ನಮ್ಗೆ ಹೇಳಿದ್ರೆ ಅರ್ಥ ಆಗುತ್ತೆ. ಅದು ಅದನ್ನ ಹ್ಮ್. ಕುತ್ಕೊಂಡು ನಾವೇ ಬುಕ್ಕಲ್ಲಿ ಓದ್ತೀವಿ ಅಂದಾಗ ಅರ್ಥ ಓಕೆ ಆಗೋದಿಲ್ಲ. ಅದು ನನಗೆ. ಓಕೆ ಓಕೆ. ಹಾ, ಈ ಡಿಫಿಸಿಟ್ಸ್, ಹ್ಮ್. ಲಯಬಿಲಿಟೀಸ್ ಎಲ್ಲ ಬರುತ್ತಲ್ಲ, ಒಂದು ಮೂರ್ ಓಕೆ. ಮೂರ್ ಸರಿ ಓದಿದೀನಿ ಸರ್ ಆ ಟಾಪಿಕ್. ಆಲ್ಮೋಸ್ಟ್ ಒಂದು 12 to 13 ಮಾರ್ಕ್ಸ್ ಕವರ್ ಆಗುತ್ತೆ ಅಂತ. ಬಟ್ ಹ್ಮ್ ಸ್ಟಿಲ್ ನನಗೆ ಎಕನಾಮಿಕ್ಸ್ ಅಂತ ಸಬ್ಜೆಕ್ಟ್ ವೈಸ್ ಬಂದಾಗ ಹ್ಮ್ 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 12 ಮಾರ್ಕ್ಸ್ ಅಲ್ಲಿ ಒಂದು 3 ಮಾರ್ಕ್ಸ್ ಸ್ಕೋರ್ ಆದ್ರೆ ಹೆಚ್ಚೆಚ್ಚು. ನನಗೆ ನಂದು ಹ್ಮ್. ಮಾರ್ಕ್ಸ್ ಹೋಗ್ತಾ ಇರೋದೇ ಅಲ್ಲಿ. ಓಕೆ ಓಕೆ. ಹಾಗೆ. ಸೊ ನೀವ್ ಅದನ್ನ ಹ್ಮ್ ಹೇಳಿದಾಗ ನಮ್ಗೆ ಅರ್ಥ ಮಾಡ್ಕೊಳಕ್ ಈಸಿ ಆಗುತ್ತೆ. ಹ್ಮ್ ಅಂದ್ರೆ ಹ್ಮ್ ಇವಾಗ ಹ್ಮ್. ಎಲ್ರೂ ಪಾಠ ಮಾಡೋದು ಎಲ್ರಿಗೂ ಅರ್ಥ ಆಗಲ್ಲ. ಈಗ ಓಕೆ. ನಾನು ಮೊದ್ಲಿಂದಾನು ನಿಮ್ಮನ್ನ ಕೇಳ್ತಾ ಬಂದಿದ್ದೀನಿ. ಸೊ ಹ್ಮ್. ನೀವೇನಾದ್ರೂ ಹೇಳಿದ್ರೆ ನನಗೆ ಕ್ಯಾಚ್ ಮಾಡ್ಕೊಳ್ಳೋದಕ್ಕೆ ಈಸಿ ಆಗುತ್ತೆ. ಬಟ್ ಓಕೆ. ಬೇರೆಯವ್ರು ಹೇಳಿದಾಗ ನನಗೆ ಅದಷ್ಟು ನೀಟಾಗಿ ಅರ್ಥ ಆಗಿರಲ್ಲ. ಇಲ್ಲ ಇಲ್ಲ ಅದು ಗೊತ್ತಿಲ್ಲ ನನಗೂ. ಸೊ ನಾನು ನಿಮ್ ತುಂಬಾ ಜನ ಕ್ಲಾಸಸ್ಗೆ ನಾವು ಸ್ಟೂಡೆಂಟ್ಸ್ ಅದೇ ವೇಟ್ ಹೇಳಿರೋದು, ಮಾಡ್ತಾ ಇದ್ವಿ ಸರ್ ನೀವು ಆಕ್ಚುಲಿ. ಈಗ ನಿಮ್ಮ ಪಾಠ ಮಾಡ್ತಿರ್ಬೇಕಾದ್ರೆ ಏನೋ ಒಂದ್ಸರಿ ನೀವು ಹೇಳ್ತಾ ಇದ್ರೆ ಅದು ಮೈಂಡ್ಗೆ ಹಂಗೆ ಹೋಗ್ತಾ ಇರುತ್ತೆ ಅಂತ. ಸೊ ಗೊತ್ತಿಲ್ಲ ಅದು ಹೌದೌದು. ಯಾಕೆ ಅಂತ. ಈಗ ನಾವು ಯೂಟ್ಯೂಬಲ್ಲಿ ನೋಡ್ತಿರ್ತೀವಿ, ನಾವು ಎಲ್ಲರ ಥರನೇ ಅಂತ ಅನ್ಕೊಂಡು ಹೇಳ್ತೀವಿ. ಬಟ್ ನನಗೆ ಅಂದ್ರೆ ಅನ್ನೆಸರಿ ಏನೇನೋ ಡ್ರಾಗ್ ಮಾಡೋಕೆ ಇಂಟ್ರೆಸ್ಟ್ ಇಲ್ಲ. ಇದು ಈಗ ಹೌದು. ಸೆಬಿ ಅನ್ನೋದ್ರ ಬಗ್ಗೆ ಬರೆದ್ರೆ ಸೆಬಿ ಅಂತ ಒಂದು 2 ಪೇಜ್ ಹಾಕ್ಬೋದು. ಬಟ್ ನಾನು ಸೆಬಿ ಅನ್ನೋದು ವಿತಿನ್ ಒಂದು 4-5 ಲೈನಲ್ಲಿ ಕ್ಲೋಸ್ ಮಾಡಿಬಿಡ್ಬೇಕು ಅಷ್ಟೇ. ಹೌದು ಸರ್. ನಮ್ದು ಇದರಲ್ಲಿ ಯಾಕೆಂದ್ರೆ ಎಕ್ಸಾಮ್ ಆಸ್ಪೆಕ್ಟಿಂದ ಏನು ಬೇಕೋ ಅಷ್ಟು ಮಾತ್ರ. ಈಗ ಮುಂಚೆ ನೋಡಿದ್ದು ಇನ್ನೂ ದೊಡ್ಡ ವಿಡಿಯೋನೇ ಇತ್ತು, ಈಗ ಇನ್ಮೇಲೆ ಇನ್ನೂ ಶಾರ್ಟ್ ವಿಡಿಯೋಸ್ ಇರುತ್ತೆ. ಇದಿನ್ನೂ ಶಾರ್ಟ್ ಆಗಿರುತ್ತೆ, ಬಟ್ ಇನ್ನು ಕಂಟೆಂಟ್ ಸ್ವಲ್ಪ ಜಾಸ್ತಿ ಇರುತ್ತೆ. ಸೊ ಆ ಥರದಲ್ಲಿ ಒಂದು ಯೋಚನೆ ಮಾಡ್ತಾ ಇದ್ದೀನಿ. ಸೊ ಥ್ಯಾಂಕ್ ಯು ಮೇಡಮ್ ನಿಮ್ಮ ಫೀಡ್ಬ್ಯಾಕಿಗೆ. ಸೊ ಶೋರ್ ಸರ್, ಮಾಡಿ ಸರ್, ಒಳ್ಳೇದಾಗ್ಲಿ. ಓಕೆ.